ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ KCET ಮತ್ತೆ ನೀಟ್ ಬಗ್ಗೆ ನನ್ನ ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಫಸ್ಟ್ ನಾನಲ್ಲಿ ಅಪ್ಡೇಟ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ KCET ಒಂದು ಸೆಕೆಂಡ್ ರೌಂಡ್ನಲ್ಲಿ ಅಂದರೆ ಇವಾಗ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಸೆಕೆಂಡ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಸೆಕೆಂಡ್ ರೌಂಡಲ್ಲಿ ನನ್ನ ಕಟ್ ಆಫ್ ಬಂದ್ಬಿಟ್ಟು ವೇರಿಯೇಷನ್ ಆಗುತ್ತಾ, ಸೊ ಇನ್ಕ್ರೀಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ಸೊ ಹೌದು, ವೇರಿಯೇಷನ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇವಾಗಿರುವಂಥ ಒಂದು ಕಟ್ ಆಫು ನಾರ್ಮಲ್ ಆಗಿ ಸ್ಲೈಟಾಗಿ ವೇರಿಯೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಂಗಂತ ಏನು ಕಂಪ್ಲೀಟಾಗಿ ನಿಮ್ಗೆ ಆಪ್ಷನ್ ಎಂಟ್ರಿನಲ್ಲಿ ಇರುವಂಥ ಕಾಲೇಜಸ್ಸೇ ಬರಲ್ಲ ಅಂತ ಏನಲ್ಲ. ಓಕೆನಾ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ. ಒಂದು ವೇಳೆ ನಿಮಗೇನ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳಿ ಬಂದಿದೆ ಅಂದರೆ ನೀವು ರಾಂಗ್ ಕಾಲೇಜಸ್ನ ಆಪ್ಷನ್ ಎಂಟ್ರಿನಲ್ಲಿ ಹಾಕಿದ್ದೀರಾ ಅಂತ ಹೇಳಿ ಅರ್ಥ. ಸೊ ನೀವೇನು ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜಸನ್ನು ರಿಮೂವ್ ಮಾಡ್ಕೋಬೇಕು, ರೀಆರ್ಡರ್ ಮಾಡ್ಕೋಬೇಕು ಅಂದರೆ ಸೆಕೆಂಡ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಬಂದು ನೆಕ್ಸ್ಟ್ ವೀಕ್ ಅಲ್ಲ ನಾರ್ಮಲ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ರಿಮೂವ್ ಮಾಡ್ಕೋಬೋದು, ಇಲ್ಲಾಂದರೆ ರೀಅರೇಂಜ್ ಮಾಡ್ಕೋಬೋದು. ಕಾಲೇಜಸ್ನ ಫಸ್ಟ್ ಇರೋದು ಲಾಸ್ಟ್ಗೆ ಹಾಕೋಬೋದು, ಲಾಸ್ಟ್ಗೆ ಇರೋದು ಫಸ್ಟ್ ಹಾಕೋಬೋದು. ಈ ಥರ ಮಾಡಿದ್ದೀರಾ ಅಂದರೆ ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಇವಾಗ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಇವಾಗ ನಿಮ್ಮ ಒಂದು ಕಾಲೇಜಸ್ ಬಂದುಬಿಟ್ಟು ನಿಮಗೆ ಸೆಟ್ ಆಗ್ತಿಲ್ಲ, ಸೊ ಇವಾಗಿರುವಂಥ ಒಂದು ಕಾಲೇಜ್ ನನಗೆ ಇಷ್ಟ ಆಗ್ತಿಲ್ಲ, ಆಪ್ಷನ್ ಎಂಟ್ರಿನಲ್ಲಿ ಮಿಸ್ ಆಗಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ದಂಗೆ, ಆಮೇಲೆ ಗೊತ್ತಾಯಿತು ಅಂತ ಅಂದಿದ್ದೀರಾ ಅಂತ ಹೇಳೋದಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಸೀಟ್ನ ಹೋಲ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಕ್ಕಂದರೆ ಇರೋ ಕಾಲೇಜನ್ನು ಕೂಡ ಏನು ಹೊರಟೋಗ್ಬಿಡುತ್ತೆ. ಮತ್ತು ರೌಂಡ್ 2ನಲ್ಲಿ ನೋಡ್ಕೊಳ್ಳೋದಾದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಆ ಕಾಲೇಜ್ ಇರಬೇಕಾಗುತ್ತೆ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ. ಸೊ ಹಂಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಇವಾಗಿರುವಂಥ ಒಂದು ಕಾಲೇಜು ಹೋಲ್ಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಆರಾಮಾಗಿ ನೀವು ಆ ಒಂದು ಕಾಲೇಜ್ನ ನೀವು ಚೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಳೆ ಕಾಲೇಜ್ನ ನೀವು ಚೂಸ್ ಮಾಡ್ಕೋಬೋದು. ಓಕೆನಾ, ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೆಕೆಂಡ್ ರೌಂಡಲ್ಲೂ ಕೂಡ ಕಟ್ ಆಫ್ ಅನ್ನುವಂಥದ್ದು ವೇರಿಯೇಷನ್ ಆಗುತ್ತೆ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತರಂ.